ಹಿರಿಯೂರು ತಾಲೂಕಿನ ದಿಂಡವರ ಗ್ರಾಮ ಪಂಚಾಯಿತಿಯಲ್ಲಿ ಭ್ರಷ್ಟಾಚಾರಗಳು ಅಕ್ರಮಗಳು ಒಂದಲ್ಲ ಎರಡಲ್ಲ. ಈ ಸಂಬಂಧವಾಗಿ ಇತ್ತೀಚೆಗೆ ಲೋಕಾಯುಕ್ತರು ಕೂಡ ದಿಂಡವರ ಗ್ರಾಮ ಪಂಚಾಯಿತಿಗೆ ಭೇಟಿ ಕೊಟ್ಟಿದ್ದು ಏನಕ್ಕೆ ಅಂತ ನೀವೇ ನೋಡಿ. ಮಾಡ್ತಾ ಇದ್ದೆ ಅವ್ರು ನಾನು ಇವರಿಗೆ ಹಣ ಬೇಡ ಸಾಕು ಮಾಡಿರಿ, ನಾನು ಇದು ನನಗೆ ಬೇಕಾಗಿಲ್ಲ, ನನಗೆ ಬೇಕಾಗಿರೋದು ಸಮಗ್ರ ಇದು ದೊಡ್ಡ ಕೃಷಿ ಹೊಂಡ ಬೇಕಾಗಿರೋದು ಅಂತೇಳಿ ಅವಾಗ ಸ್ಟಾಪ್ ಮಾಡಿ ಎತ್ಕೊಳ್ಳೋದು ಸರ್. ಏನು ಜೆಸಿಪಿನ ಬೋರ್ಡು ಎಲ್ಲ ಎತ್ಕೊಳ್ಳೋದು. ಈಗ ದಿಂಡವರ ಗ್ರಾಮ ನಮ್ಮದು ಹಿರಿಯೂರು ತಾಲೂಕು ದಿಂಡವರ ಗ್ರಾಮದಲ್ಲಿ ವಾಸವಾಗಿರುವ ಶಿವಮೂರ್ತಿ ಬಿನ್ ಸಣ್ಮೂಡ್ಲಪ್ಪ 92 ಜಮೀನಿನ ಪಾಣಿನ ದುರುದ್ದೇಶಕ್ಕೆ ಬಳಸಿಕೊಂಡು 93ರಲ್ಲಿ ಸರ್ಕಾರಿ ಲ್ಯಾಂಡಲ್ಲಿ ಕಾಮಗಾರಿ ಮಾಡಿದ್ದಾರೆ. ಕಾಮಗಾರಿ ಮಾಡಿದಾಗ ಈ ಕಾಮಗಾರಿನ ನನಗೆ ಮಗ್ಗಲವಾಲಾದರು ಮೆಸೇಜ್ ಕೊಟ್ಟಾಗ ಇಮಿಡಿಯೇಟಾಗಿ ಬಂದಾಗ ಬೋರ್ಡನ್ನು ನೆಟ್ಟಿದ್ರು, ಕಾಮಗಾರಿ ನಡೀತಿತ್ತು. ನಾನು ಬೇಡಪ್ಪ ಈ JCP ಈಗ ನನಗೆ ಪಂಚಾಯತಿದ ಹಣವನ್ನು ದುರುಪಯೋಗ ಮಾಡೋದು ನನಗೆ ಇಷ್ಟ ಇರಲಿಲ್ಲ. ಹಾಗಾಗಿ ನಾನೇ ಮಾಡಿದೆ, JCPನೂ ಬೋರ್ಡನ್ನು ಕಿತ್ತು ಬೇಡ ನನಗೆ ಕೆಲಸ ಬೇಡ ಈಗ ಸ್ಟಾಪ್ ಮಾಡಿಬಿಟ್ಟು ಅಂತ ಸ್ಟಾಪ್ ಮಾಡಿಸಿ ಕಳಿಸ್ತಾದಾಗ ಆ ಬೋರ್ಡಲ್ಲಿ ನನ್ನ ಹೆಸರು, ನನ್ನ ಸರ್ವೆ ನಂಬರ್, ನನ್ನ ಪಾಣಿದ ಸರ್ವೆ ನಂಬರು ಎಲ್ಲ ಇತ್ತು. ಅದು ನೋಡಿ ಹೋಗಿ ಪಂಚಾಯತಿಯಲ್ಲಿ ಬಿಲ್ಲನ್ನು ಮಾಡಬೇಡ್ರಿ ಅಂತೇಳಿ ಕ್ಯಾನ್ಸಲ್ ಮಾಡಿ ಆ ಬಿಲ್ಲನ್ನು ಕ್ಯಾನ್ಸಲ್ ಮಾಡಿ ಲಾಕ್ ಮಾಡಿಸಿ ಇದು ಮಾಡಿದ್ದೆ. ಅಲ್ಲಿಗೂ 12,000 ರೂಪಾಯಿ ಬಿಲ್ಲನ್ನು ಡ್ರಾ ಮಾಡ್ಕೊಂಡಿದ್ದಾರೆ. ಡ್ರಾ ಮಾಡ್ಕೊಂಡು ಮತ್ತೆ ಹೋಗಿ ತಿರ್ಗಿ ಲಾಕ್ ಮಾಡಿಸ್ದೆ. ತಿರ್ಗಿ ಮತ್ತೆ 6,000 ರೂಪಾಯಿ ಡ್ರಾ ಮಾಡ್ಕೊಂಡ್ರು. 6,000 ರೂಪಾಯಿ ಡ್ರಾ ಮಾಡ್ಕೊಂಡ್ಮೇಲೆ ಮತ್ತೆ ಹೋಗಿ ತಿರ್ಗಿ ಲಾಕ್ ಮಾಡಿಸ್ದೆ. ಲಾಕ್ ಮಾಡಿಸ್ಮೇಲೆ ತಿರ್ಗಿ ಮತ್ತೆ 4,000 ರೂಪಾಯಿ ಡ್ರಾ ಮಾಡ್ಕೊಂಡ್ರು. 4,000 ಡ್ರಾ ಮಾಡ್ಕೊಂಡಾಗ ನನಗೆ ಬೇಜಾರಾದಾಗ ನನಗೆ ಓಂಬಿಡ್ಸ್ಮನ್ ಜಿಲ್ಲಾ ಪಂಚಾಯತ್ ಓಂಬಿಡ್ಸಲ್ಲಿ ಹೋದೆ ಕಂಪ್ಲೇಂಟ್ ಮಾಡುವಂತ. ಅಲ್ಲಿ ನನಗೆ ರೆಸ್ಪಾನ್ಸ್ ಸಿಗಲಿಕ್ಕೆ ನಾನೇನು ಮಾಡಿದೆ, ಲೋಕಾಯುಕ್ತ ಆಫೀಸ್ಗೆ ಹೋದೆ. ಲೋಕಾಯುಕ್ತ ಆಫೀಸ್ಗೆ ಹೋದಾಗ ಅಲ್ಲಿ ನನಗೆ ಕಂಪ್ಲೇಂಟ್ ತಗೊಂಡೋದು ಡೇಟು 19/8 2022 ಕಂಪ್ಲೇಂಟ್ ಮಾಡಿದಾಗ ಇವತ್ತಿನ ಡೇಟಲ್ಲಿ ಬಂದಿದ್ದಾರೆ. 30/12/2024 ಬಂದು ಇವತ್ತು ಸ್ಪಾಟ್ ಎಲ್ಲ ನೋಡಿ ಎಲ್ಲ ಪರಿಶೀಲನೆ ಮಾಡಿರು. ಎಲ್ಲೂ ಕೃಷಿ ಏನು ಸ್ಪಾಟ್ ಮಾತ್ರ ಬಂದಾಗ ಅವ್ರಿಗೆಲ್ಲೂ ಕಣ್ಣಿಗೆ ಕೃಷಿ ಹೊಂಡ ಕಾಣಲಿಲ್ಲ. ಇದೊಂದು JCP ಸ್ವಲ್ಪ ಕೆಲಸ ಮಾಡಿದ್ದನ್ನು ತೋರಿಸ್ದೆ, ಇದು ಮಾಡ್ತಿದ್ದೆ ಸರ್ ಅಂತ. ಅದನ್ನು ನಮ್ಮ ನೋಡಿಬಿಟ್ಟು ಸ್ಪಾಟ್ ಮಾಜೂರು ಮಾಡ್ಕೊಂಡು ಪಂಚಾಯತಿಯಲ್ಲಿ ಹೋದರು. ಪಂಚಾಯತಿಯಲ್ಲೂ ಸ್ಪಾಟ್ ಮಾಜೂರು ಮಾಡಿದರು. ಸ್ಪಾಟ್ ಮಾಜೂರು ಮಾಡಿದಾಗ ಪಂಚಾಯತಿಯೆಲ್ಲ ರೆಕಾರ್ಡ್ಸ್ಗಳು ತಗೊಂಡು ಈಗ ಇದು ಸ್ಪಾಟ್ ಮಾಜೂರು ಮಾಡ್ಕೊಂಡು ಹೋಗಿದ್ದಾರೆ ಲೋಕಾಯುಕ್ತರು. ಇವತ್ತಾದರೂ ನನಗೆ ನ್ಯಾಯ ಸಿಗುತ್ತೆ ಅನ್ನೋ ವಿಶ್ವಾಸ ಮೂಡ್ತು. ಇಷ್ಟು ದಿನ ನಾನು ಒಂದು ಎಲ್ಲೋ ಥರ ನನಗೆ ಎಷ್ಟೇ ಹೋರಾಟ ಮಾಡಿ ನನಗೆ ನ್ಯಾಯ ಸಿಗಲಿಲ್ಲ ಅನ್ನೋ ಅನಿಸ್ತಿತ್ತು. ಇವತ್ತು ಲೋಕಾಯುಕ್ತ ಸಂಸ್ಥೆಯವರು ನಮಗೆ ಬಂದು ಇವತ್ತು ಪರಿಶೀಲನೆ ಮಾಡಿದಾಗ ನನಗೆ ಏನೋ ಒಂಥರ ಆನಂದ ಸಂತೋಷ ಆಯಿತು. ಇವತ್ತಾದ್ರೂ ನನಗೆ ನ್ಯಾಯ ಸಿಗುತ್ತೆ ಅನ್ನೋ ಭರವಸೆ ಮೂಡಿದೆ. ಇದ್ರ ಮೇಲೆ ನೋಡೋಣ. ನನ್ನ ಹೆಸರು ಚಂದ್ರಗಿರಿ, ದಿಂಡಾವರ, ಹಿರಿಯೂರು ತಾಲೂಕು, ಚಿತ್ರದುರ್ಗ ಜಿಲ್ಲೆ. ಸ್ನೇಹಿತರೆ, ಇತ್ತೀಚೆಗೆ ನಾವು ನೋಡ್ತಕ್ಕಂಥ ವಿಚಾರ ಏನಂದರೆ, ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಅಂತ ಹೇಳ್ಬಿಟ್ಟು ಸರ್ಕಾರ ಇವರನ್ನು ನೇಮಕ ಮಾಡ್ತಿದೆ. ಆದರೆ ನಾವು ನೋಡಿದರೆ ಈ ಅಭಿವೃದ್ಧಿ ಅಧಿಕಾರಿಗಳೆಲ್ಲ ಇವರು ಭ್ರಷ್ಟಾಚಾರದ ಅಧಿಕಾರಿಗಳಾಗಿದ್ದಾರೆ. ಸಮಾಜ ಕೆಟ್ಟ ಪರಿಸ್ಥಿತಿಗೆ ಹೋಗ್ತಿದೆ. ಯಾಕೆ ಇಂಥವೆಲ್ಲ ಬೇಕು? ಸ್ವಾತಂತ್ರ್ಯ ಬಂದು 75 ವರ್ಷಗಳಾದ್ರೂ ಇನ್ನೂ ಗ್ರಾಮಗಳು ಯಾಕೆ ಉದ್ಧಾರ ಆಗಿಲ್ಲ? ಜನ ಯಾಕೆ ಹಳ್ಳಿಗಳನ್ನು ಬಿಟ್ಟು ನಗರಕ್ಕೆ ಹೋಗ್ತಿದ್ದಾರೆ? ಹಳ್ಳಿಗಳಲ್ಲಿ ಯಾಕೆ ಇಷ್ಟು ಸವಲತ್ತುಗಳಾಗ್ತಿಲ್ಲ? ಸರ್ಕಾರ ಕೋಟಿ ದುಡ್ಡನ್ನು ಗ್ರಾಮಗಳಿಗೆ ವಿನಿಯೋಗಿಸಿರೂ ಯಾಕೆ ಉದ್ಧಾರ ಆಗ್ತಿಲ್ಲ? ಇದು ಏನು ಪಂಚಾಯತ್ ರಾಜ್ ಇಲಾಖೆ ಯಾಕೆ ಭ್ರಷ್ಟ ಇಲಾಖೆ ಆಗಿದೆ ಅನ್ನೋದನ್ನ ಎಲ್ಲರೂ ಮನಗಾಣಬೇಕಾಗಿದೆ. ಆದರೆ ಇವೆಲ್ಲ ವಿಚಾರಗಳು ನೋಡ್ತಾ ಹೋದರೆ ಇವಕ್ಕೆ ಸರಿಯಾದಂಥ ಕಾನೂನುಗಳೇ ಬರ್ತಿಲ್ವೇ? ನಾವು ನೋಡ್ತೀವಿ ಶೌಚಾಲಯಗಳ ಬಿಲ್ಲು, ಇದು ಚಿತ್ರದುರ್ಗ ಇಲಾಖೆಯಲ್ಲಿ ಶೌಚಾಲಯಗಳ ಬಿಲ್ಗಳನ್ನು ನಮ್ಮ ಏನು ದಿಂಡಾವರ ಭಾಗ ಅಥವಾ ಚಿತ್ರದುರ್ಗ ಡಿಸ್ಟಿಕ್ಕಲ್ಲಿ ಶೌಚಾಲಯಗಳು ಕಟ್ಕೊಳ್ಳೋದೇ ಕಷ್ಟ. ರಸ್ತೆ ಸೈಡ್ನಲ್ಲಿ ಬಯಲು ಶೌಚಾಲಯಗಳನ್ನು ಮಾಡ್ಕೊಂಡಿದ್ದಾರೆ. ಆ ಶೌಚಾಲಯಗಳ ಬಿಲ್ಗಳನ್ನು ತಿಂತಾರಲ್ಲ ಇವರು ಏನು ಯಾರೋ ಒಬ್ಬರು ಶೌಚಾಲಯ ಕಟ್ಟಿಸ್ಕೊಂಡ್ರೆ ಅವರು ಶೌಚಾಲಯಕ್ಕೆ ಬಿಲ್ಗಳನ್ನು ಕೊಡ್ತಿಲ್ಲ. ಇವೆಲ್ಲವನ್ನು ನೋಡಿದ್ರೆ ಇವರೆಲ್ಲ ಭ್ರಷ್ಟ ಅಧಿಕಾರಿಗಳನ್ನು ಯಾಕೆ ಉಳಿಸ್ಕೋಬೇಕು? ಇವ್ರನ್ನ ಸರ್ಕಾರ ಕೆಲಸದಿಂದ ವಜಾಗೊಳಿಸೋದ್ರ ಜೊತೆಗೆ ಇವರನ್ನು ಬಂಧಿಸಿ ಜೈಲಿನಲ್ಲಿ ಇಡಬೇಕು. ಈ ಥರ ವ್ಯವಸ್ಥೆ ಆಗಬೇಕು. ಇಲ್ಲಾಂದರೆ ಇನ್ನೂ ಎಷ್ಟು ದಿನ ಈ ಭ್ರಷ್ಟಾಚಾರ ವ್ಯವಸ್ಥೆಯನ್ನು ನಾವು ನೋಡೋದು ಅಂತ ಹೇಳ್ಬಿಟ್ಟು ಅನಿಸುತ್ತೆ. ಹೀಗಾಗಿ ನನಗೆ ಬಹಳ ನೋವಾಯಿತು ಈ ವಿಚಾರಗಳನ್ನ. ಕಣ್ಣಲ್ಲಿ ಕಂಡ್ರೂ ಇವ್ರನ್ನೆಲ್ಲ ಇಟ್ಕೊಂಡಿದ್ದಾರಲ್ಲ ನಮ್ಮ COಗಳು ಅಥವಾ ನಮ್ಮ ಏನು CS ಅಂತೀವಿ, EOಗಳು ಅಂತೀವಿ, ಇವರೆಲ್ಲ ಇವ್ರನ್ನೆಲ್ಲ ಇಟ್ಕೊಂಡಿದ್ದಾರಲ್ಲ, ವಜಾಗೊಳಿಸ್ತಿಲ್ವಲ್ಲ ಅಂತೇಳಿ ನನಗೆ ಅನ್ನಿಸ್ತೈತೆ. ನಮಸ್ಕಾರ.